Hello my dear friends, welcome to the Soundarya nursing channel. So in this video we are going to study about the parts of cell membrane. So previous video nalli ನಾನು ಸೆಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಓಕೆ, ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಒಂದು ಸರ್ತಿ ನೋಡ್ಕೊಳ್ಳಿ. ಬಿಕಾಸ್ ಆ ವಿಡಿಯೋನಲ್ಲಿ ನಾನು ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದ್ದೀನಿ. ಸೊ ಒಂದು ಸೆಲ್ ಎಲ್ಲಿಂದ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಯಾರು ಡಿಸ್ಕ್ರೈಬ್ ಮಾಡಿದರು, ಸೊ ಅದರ ಬಗ್ಗೆ ಇದೆ. ಸೊ ಯು ಹ್ಯಾವ್ ಟು ಬಿ ವಾಚ್ ದ್ಯಾಟ್ ವಿಡಿಯೋ ಆ್ಯಂಡ್ ದ್ಯಾಟ್ ವಿಡಿಯೋ ವಿಲ್ ಬಿ ಪ್ರೆಸೆಂಟ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಆ ಸೆಲ್ ಇಂಟ್ರೊಡಕ್ಷನ್ ಬಗ್ಗೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಸೊ ಈ ವಿಡಿಯೋನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಪ್ಲಾಸ್ಮಾ ಮೆಮ್ಬ್ರೇನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಸೆಲ್ಲಲ್ಲಿ ಎರಡು ಪಾರ್ಟ್ಸ್ ಇದ್ದಾವೆ, ದಟ್ ಈಸ್ ಪ್ಲಾಸ್ಮಾ ಮೆಮ್ಬ್ರೇನ್ ಆ್ಯಂಡ್ ಸೆಲ್ ಆರ್ಗನಲ್ಸ್. ಸೊ ಸೆಲ್ ಆರ್ಗನಲ್ಸಲ್ಲಿ ನೆಕ್ಸ್ಟ್ ಅಗೇನ್ ಪಾರ್ಟ್ಸ್ ಇದ್ದಾವೆ, ದಟ್ ಈಸ್ cytoplasm, ribosomes, endoplasmic reticulum, and again in the endoplasmic reticulum again there are two types, that is rough endoplasmic reticulum and smooth endoplasmic reticulum. Now endoplasmic reticulum ಬಗ್ಗೆ ಸ್ಟಡಿ ಮಾಡ್ತೀವಲ್ಲ ಅವಾಗ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ಇಸ್ ಗಾಲ್ಗಿ apparatus, mitochondria, lysosomes and nucleus. So these all are the cell organelles. Okay, ಸೆಲ್ಲಲ್ಲಿ ಎರಡು ಪಾರ್ಟ್ಸ್ ಇದ್ದಾವೆ, ದಟ್ ಈಸ್ ಪ್ಲಾಸ್ಮಾ ಮೆಮ್ಬ್ರೇನ್ ಆ್ಯಂಡ್ ಸೆಲ್ ಆರ್ಗನಲ್ಸ್. ಆ್ಯಂಡ್ ಸೆಲ್ ಆರ್ಗನಲ್ನಲ್ಲಿ ಇವಿನ ನೆಕ್ಸ್ಟ್ ಪಾರ್ಟ್ಸ್ ಇದ್ದಾವೆ. ಸೊ ಈ ವಿಡಿಯೋನಲ್ಲಿ ನಾವು ಓನ್ಲಿ ಪ್ಲಾಸ್ಮಾ ಮೆಮ್ಬ್ರೇನ್ ಬಗ್ಗೆ ನೋಡೋಣ, ಸ್ಟ್ರಕ್ಚರ್ ಹೇಗಿದೆ ಆ್ಯಂಡ್ ಏನೇನು ಫಂಕ್ಷನ್ ಅಂತ ಹೇಳಿ. ಫಸ್ಟ್ ವಿ ವಿಲ್ ಸಿ ದಿ ಡೆಫಿನೇಷನ್ ಆಫ್ ಪ್ಲಾಸ್ಮಾ ಮೆಮ್ಬ್ರೇನ್. ಪ್ಲಾಸ್ಮಾ ಮೆಮ್ಬ್ರೇನ್ ಆಲ್ಸೋ ನಾವ್ನ ಸೆಲ್ ಮೆಮ್ಬ್ರೇನ್. ಸೊ ಪ್ಲಾಸ್ಮಾ ಮೆಮ್ಬ್ರೇನ್ ಇನ್ನೊಂದು ಹೆಸರೇನು, ಇಟ್ಸ್ ಸೆಲ್ ಮೆಮ್ಬ್ರೇನ್. ಸೆಲ್ ಮೆಮ್ಬ್ರೇನ್ ಅಂತೂ ಕರಿತೀವಿ ಪ್ಲಾಸ್ಮಾ ಮೆಮ್ಬ್ರೇನ್ಗೆ. ಆ್ಯಂಡ್ it is a thin, flexible and elastic barrier or outer covering that separate the internal components of the cell from external environment. So plasma membrane ಏನಿದೆ ಬಹಳಷ್ಟು ಥಿನ್ ಇದೆ ಆ್ಯಂಡ್ ಫ್ಲೆಕ್ಸಿಬಲ್ ಇದೆ. ಥಿನ್ ಅಂದರೆ ಬಹಳಷ್ಟು ತೆಳ್ಳಗಿದೆ, ಫ್ಲೆಕ್ಸಿಬಲ್ ಅಂದರೆ ಮೂಮೆಂಟ್ ಆಗುತ್ತೆ, ಇಲಾಸ್ಟಿಕ್ ಆಗಿದೆ. ಮತ್ತು ಇದು ಪ್ಲಾಸ್ಮಾ ಮೆಮ್ಬ್ರೇನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಥವಾ ಪ್ಲಾಸ್ಮಾ ಮೆಮ್ಬ್ರೇನ್ ಏನಿದೆ ಅಂದರೆ ಇಟ್ಸ್ ಅ ಔಟ್ರಿಂಗ್ ಕವರಿಂಗ್ ಲೇಯರ್ ಆಫ್ ದ ಸೆಲ್. Okay, it's a outer covering layer and also it separate the internal components of the cell from the external environment. So now first ಏನು ನೋಡಿದ್ದೀವಿ, cell is a very thin, right? So this is the structure of plasma membrane. Okay, so ಈ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೈಟೋಪ್ಲಾಸಮ್ ದಟ್ ಇಸ್ ಅ ಫ್ಲೂಯಿಡ್ ಇರುತ್ತೆ ಸೈಟೋಪ್ಲಾಸಮ್. Then endoplasmic reticulum, that is smooth and rough endoplasmic reticulum. Okay, Golgi apparatus. So ಈ ಥರ ಏನಿರುತ್ತೆ ಪಾರ್ಟ್ಸ್ ಇರುತ್ತವೆ ನಮ್ಮ ಸೆಲ್ಲಲ್ಲಿ. ಸೊ ದಿಸ್ ಇಸ್ ವಾಟ್ ದಿಸ್ ಪ್ಲಾಸ್ಮಾ ಮೆಮ್ಬ್ರೇನ್. ಆ್ಯಂಡ್ ಏನಿದೆ ಇದು ಹೇಗಿರುತ್ತೆ ಅಂದರೆ ವೆರಿ ಥಿನ್. ಓಕೆ, ಇಟ್ಸ್ ಅ ವೆರಿ ಥಿನ್, ಇಲಾಸ್ಟಿಕ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ವೆರಿ ಥಿನ್. ಓಕೆ, ಆ್ಯಂಡ್ ಇನ್ನೊಂದು ಏನಂದರೆ ಪ್ಲಾಸ್ಮಾ ಮೆಮ್ಬ್ರೇನ್ ಈಸ್ ದ ಔಟ್ರಿಂಗ್ ಕವರಿಂಗ್ ಲೇಯರ್. ಓಕೆ, this is a cell and outer covering layer of the part we can call as a plasma membrane. Okay, outer covering layer ನಾವು ಏನು ಹೇಳ್ತೀವಿ ಪ್ಲಾಸ್ಮಾ ಮೆಮ್ಬ್ರೇನ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಏನಿದೆ ಅಂದರೆ ಇಟ್ ಸೆಪ್ರೇಟ್ ದಿ ಇಂಟರ್ನಲ್ ಕಾಂಪೋನೆಂಟ್ಸ್ ಆಫ್ ದ ಸೆಲ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಇನ್ನೊಂದು ಏನಿದೆ ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಾಂಪೋನೆಂಟ್ಸ್ ಇದ್ದಾವೆ. ಸೊ ದಿಸ್ ಈಸ್ ದ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಪ್ಲಾಸ್ಮಾ ಮೆಮ್ಬ್ರೇನ್ ಹಿಯರ್ ವಿಲ್ ಪ್ರೆಸೆಂಟ್. ಆ್ಯಂಡ್ ಇದು ಇನ್ನೊಂದು ಏನಂದರೆ ಇನ್ನು ಎರಡು ಪಾರ್ಟ್ಸ್ ಇದ್ದಾವೆ ಇದರಲ್ಲಿ. ಇಂಟರ್ನಲ್ ಎನ್ವೈರನ್ಮೆಂಟ್ ಅಥವಾ ಇಂಟರ್ನಲ್ ಕಾಂಪೊನೆಂಟ್ಸ್ ಏನಂತ ಕರಿತೀವಿ ಇಂಟ್ರಾಸೆಲ್ಯುಲರ್ ಕರಿತೀವಿ. ಆ್ಯಂಡ್ ಔಟ್ರಿಗೆ ಏನು ಕರಿತೀವಿ ಅಂದರೆ ಎಕ್ಸ್ಟ್ರಾ ಸೆಲ್ಯುಲರ್. ಓಕೆ, ಸೊ ಪ್ಲಾಸ್ಮಾ ಮೆಮ್ಬ್ರೇನ್ ಏನಿದೆ ಬಹಳಷ್ಟು ಥಿನ್ ಇದೆ ಆ್ಯಂಡ್ ಇಟ್ಸ್ ಔಟ್ರಿಂಗ್ ಕವರಿಂಗ್ ಲೇಯರ್ ಆಫ್ ದಿ ಸೆಲ್. ಆ್ಯಂಡ್ ಹಿಯರ್ ಹ್ಯಾವ್ ದಿ ಟೂ ಪಾರ್ಟ್ಸ್, ದಟ್ ಈಸ್ ಇಂಟ್ರಾಸೆಲ್ಯುಲರ್ ಆ್ಯಂಡ್ ಎಕ್ಸ್ಟ್ರಾ ಸೆಲ್ಯುಲರ್. ಮತ್ತು ಏನಿದೆ ಅಂದರೆ ಇದು ಇಂಟರ್ನಲ್ ಕಾಂಪೊನೆಂಟ್ಸ್ ಇರತ್ತವಲ್ಲ ಅದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ಗೆ ಹಾಕತ್ತೆ. ಸೊ ಟೇಕ್ ಆ್ಯನ್ ಎಕ್ಸಾಂಪಲ್, ಇಂಟ್ರಾಸೆಲ್ಯುಲರ್ ಈಸ್ ದ ಆಕ್ಸಿಜನ್. ಸೊ ಆಕ್ಸಿಜನ್ ಇನ್ಹೇಲ್ ಮಾಡಿದ್ರೆ ಅದನ್ನು ಎಕ್ಸೆಲ್ ಮಾಡಬೇಕು, ರೈಟ್? ಸೊ ದ್ಯಾಟ್ಸ್ ಅ ಕಾರ್ಬನ್ ಡೈಆಕ್ಸೈಡ್. ಸೊ ಇಟ್ಸ್ ವರ್ಕ್ ಲೈಕ್ ದಿ ಏನು ಇಂಟರ್ನಲ್ ಬರುತ್ತಲ್ಲ ಅದನ್ನು ಹೊರಗಡೆ ಹಾಕೋದು ಕೆಲಸ ಮಾಡುತ್ತೆ. Okay, it's a very thin, flexible, elastic barrier and it's a outer covering layer. Outer covering layer of this cell is called as plasma membrane. And ಇದು ಏನು ಮಾಡುತ್ತೆ ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಏನು ಕಂಪೋನೆಂಟ್ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡೋದು ವರ್ಕ್ ಮಾಡುತ್ತೆ. ಆ್ಯಂಡ್ ಇದರ ಬಗ್ಗೆ ನಾವು ಫಂಕ್ಷನಲ್ಲಿ ಡೀಟೇಲಲ್ಲಿ ನೋಡೋಣ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ಪಾಯಿಂಟ್ ಈಸ್
It is a selective permeable membrane and that allows the only few substances. So it's a very important plasma membrane. ಇನ್ನೊಂದು ಮೇನ್ ವರ್ಕ್ ಅಥವಾ ವೆರಿ ಬ್ಯೂಟಿಫುಲ್ ವರ್ಕ್ ಏನಂದರೆ ಇಟ್ಸ್ ಅ ವೆರಿ ಇಟ್ಸ್ ಅ ಸೆಲೆಕ್ಟಿವ್ ಮೆಂಬ್ರೇನ್ ಒಂದು. ಇಟ್ಸ್ ಅ ಸೆಲೆಕ್ಟಿವ್ ಪರ್ಮಿಬಲ್ ಮೆಂಬ್ರೇನ್ ಅಂದರೆ ಏನು, ಇದು ಸೆಲ್ ಇದೆ, ಇದರಲ್ಲಿ ಎಲ್ಲ ಥರನೇ ಕಂಪೋನೆಂಟ್ಸ್ ಒಳಗಡೆ ಎಂಟ್ರಿ ಮಾಡೋಕ್ಕೆ ಕೊಡಲ್ಲ ಸೆಲ್ ಮೆಂಬ್ರೇನ್. ಸೊ ದಿಸ್ ಇಸ್ ದ ವೆರಿ ಬ್ಯೂಟಿಫುಲ್ ಆ್ಯಂಡ್ ಗುಡ್ ಫಂಕ್ಷನ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್. ಟೇಕ್ ಆನ್ ಎಕ್ಸಾಂಪಲ್ಸ್ ಅಂದರೆ ಹೊರಗಿಂದ ಏನೇ ಇರ್ಬೋದು, ಅದು ಲೈಕ್ ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು ಅಥವಾ ಸೆಲ್ಲಿಗೆ ಅದು ಅಫೆಕ್ಟ್ ಆಗ್ತಾ ಇದೆ, ಅದು ಸೆಲ್ಲಿಗೇನು ಕೆಲಸನೇ ಇಲ್ಲ ಸೆಲ್ದು, ಓಕೆ, ಮತ್ತು ಅದು ಏನು ಹಾರ್ಮ್ ಮಾಡುತ್ತೆ. ಸೊ ಅಂಥ ಕಾಂಪೋನೆಂಟ್ಸನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅಲೋ ಮಾಡೋಕ್ಕೆ ಕೊಡಲ್ಲ. ಸೊ ಇಟ್ಸ್ ಅ ವೆರಿ ಸೆಲೆಕ್ಟಿವ್ ಪರ್ಮಿಬಲ್ ಮೆಂಬ್ರೇನ್. ಸೆಲೆಕ್ಟಿವ್ ಪರ್ಮಿಬಲ್ ಮೆಂಬ್ರೇನ್ ಅಂದರೆ ಓನ್ಲಿ ಫ್ಯೂ ಸಬ್ಸ್ಟೆನ್ಸಸ್ ಅಷ್ಟೇ ಒಳಗಡೆ ಎಂಟ್ರಿ ಮಾಡೋಕ್ಕೆ ಕೊಡುತ್ತೆ. ಆ್ಯಂಡ್ ಬೇರೆ ಏನು ಹಾರ್ಮ್ಫುಲ್ ಇರುತ್ತಲ್ಲ ಲೈಕ್ ಮೈಕ್ರೋ ಆರ್ಗ್ಯಾನಿಸಮ್ ಆಗಿರೋದು ಅಥವಾ ಲಾರ್ಜ್ ಸಬ್ಸ್ಟೆನ್ಸಸ್ ಇದ್ರೂ ಅದನ್ನು ಎಂಟ್ರಿ ಮಾಡೋಕ್ಕೆ ಕೊಡಲ್ಲ. ಸೊ ಟೇಕ್ ಆನ್ ಎಕ್ಸಾಂಪಲ್, ನಾವು ಫ್ಯೂ ಸಬ್ಸ್ಟೆನ್ಸಸ್ ಯಾವ್ಯಾವ ಇರುತ್ತೆ ಅಂದರೆ ಇವಾಗ ನಾವು ಏನು ನೋಡಿದ್ದೀವಿ, ಇಟ್ಸ್ ಅ ವೆರಿ ಸೆಲೆಕ್ಟಿವ್ ಪರ್ಮಿಬಲ್ ಮೆಂಬ್ರೇನ್. ಸೆಲೆಕ್ಟಿವ್ ಪರ್ಮಿಬಲ್ ಮೆಂಬ್ರೇನ್ ಅಂದರೆ ಓನ್ಲಿ ಸೆಲೆಕ್ಟಿವ್, ಯಾವುದು ಬೇಕು ಅಷ್ಟೇ ಎಂಟ್ರಿ ಮಾಡೋಕ್ಕೆ ಕೊಡುತ್ತೆ ಆ್ಯಂಡ್ ಬೇರೆದು ಕೊಡಲ್ಲ. ಸೊ ನಾವು ಕ್ವೆಶನ್ ಈಸ್ ಯಾವುದು ಫ್ಯೂ ಸಬ್ಸ್ಟೆನ್ಸಸ್ ಇರುತ್ತೆ, ಅವು ಸ್ಮಾಲ್ ಸಬ್ಸ್ಟೆನ್ಸಸ್ ಯಾವ್ಯಾವ ಅಂದರೆ ಎಕ್ಸಾಂಪಲ್ ಈಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ H2O, ದಟ್ ಈಸ್ ದಿ ವಾಟರ್, ಓಕೆ. ಸೊ ಆಕ್ಸಿಜನ್ ಎಂಟ್ರಿ ಆಗುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನು ಹೊರಗಡೆ ಹಾಕತ್ತೆ. these all are called as a small, these all called as a small substances, okay. So where, and now question is what all are the large substances, okay. large substances ನಾವು ಎದಕ್ಕೆ ಕರಿತೀವಿ ಅಂದರೆ ಶುಗರ್ ಆಗಿರ್ಬೋದು ಆ್ಯಂಡ್ ಅಮೈನೋ ಆ್ಯಸಿಡ್ಸ್. ಸೊ ಇದಕ್ಕೇನು ಹೇಳ್ತೀವಿ ನಾವು, ಲಾರ್ಜ್ ಸಬ್ಸ್ಟೆನ್ಸಸ್. ಸೊ ಇವು ಎಂಟ್ರಿ ಆಗುತ್ತೆ, ಬಟ್ ಅದು ಒಂದು ಬೇರೆ ಪ್ರೊಸೆಸ್ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಅದೂ ಯಾವಾಗ ಹೇಗೆ ಆಗುತ್ತೆ ಅಂತ ಹೇಳಿ. ಸೊ ಇಷ್ಟೇ ತಿಳ್ಕೊಳ್ಳಿ, ಈ ಲೈನ್ ಮೀನಿಂಗ್ ಏನಂದರೆ ಸೆಲ್ ಮೆಂಬ್ರೇನ್ ಏನಾಗಿದೆ, ಇಟ್ಸ್ ಅ ವೆರಿ ಸೆಲೆಕ್ಟಿವ್ ಮೆಂಬ್ರೇನ್. ಸೊ ಓನ್ಲಿ ಸೆಲೆಕ್ಟಿವ್ ಅಷ್ಟೇ ಎಂಟ್ರಿ ಮಾಡೋಕ್ಕೊಡತ್ತೆ. ಆ್ಯಂಡ್ ಫ್ಯೂ ಸಬ್ಸ್ಟೆನ್ಸ್ ಅಂದರೆ ಲೈಕ್ ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಅಥವಾ H2O, ಲೈಕ್ ಅ ಸ್ಮಾಲ್ ಮಾಲಿಕ್ಯೂಲ್ಸ್ ಆರ್ ಸ್ಮಾಲ್ ಸಬ್ಸ್ಟೆನ್ಸಸ್ ವಿ ಕ್ಯಾನ್ ಸೇ. ಸೊ ಇವು ಅಷ್ಟೇ ಏನು ಮಾಡುತ್ತೆ, ಎಂಟ್ರಿ ಮಾಡೋಕ್ಕೆ ಕೊಡುತ್ತೆ. ಆ್ಯಂಡ್ ಓನ್ಲಿ ದೀಸ್ ಆರ್ ದಿ ಓನ್ಲಿ ಸೆಲೆಕ್ಟಿವ್ ಸಬ್ಸ್ಟೆನ್ಸಸ್. ಸೊ ನೆಕ್ಸ್ಟ್ ವಿ ವಿಲ್ ಸಿ ದಿ ಕಂಪೋಸಿಷನ್. ಸೊ ಕಂಪೋಸಿಷನ್ ಇನ್ ದ ಸೆನ್ಸ್ ನಮ್ಮ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಎದರದಿಂದ ಮೇಡಪ್ ಆಗಿದೆ, ಓಕೆ. ಸೊ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ ಅಂದರೆ ಇಟ್ಸ್ ಅ ಮೇಡಪ್ ಆಫ್ ಪ್ರೋಟೀನ್, ಲಿಪಿಡ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್. ಸೊ ಈ ಪ್ರೋಟೀನ್, ಲಿಪಿಡ್ಸ್ ಆರ್ ಕಾರ್ಬೋಹೈಡ್ರೇಟ್, ಸೊ ಈ ಎಲ್ಲ ಪಾರ್ಟ್ಸ್ ಏನೇ ಇದಾವಲ್ಲ ಇವೆಲ್ಲ ಸೆಲ್ ಮೆಂಬ್ರೇನಲ್ಲಿ ಪ್ರೆಸೆಂಟ್ ಇರುತ್ತವೆ. ಸೊ ಪ್ರೋಟೀನ್ ಎಷ್ಟು ಅಂದರೆ 60 to 80% ಪ್ರೆಸೆಂಟ್ ಇರುತ್ತೆ. ಲಿಪಿಡ್ ಈಸ್ 20 to 40, ಓಕೆ. ಪ್ರೋಟೀನ್ ಈಸ್ 60 to 80%, ದೆನ್ ಲಿಪಿಡ್ ಈಸ್ 20 to 40% ಇರುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ ಈಸ್ 1 to 2% ಅಷ್ಟು ಇರುತ್ತೆ. ಸೊ ನೆಕ್ಸ್ಟ್ ನಾವು ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ, ಪ್ರೋಟೀನ್ ಏನು ಮಾಡುತ್ತೆ, ಓಕೆ. ಆ್ಯಂಡ್ ನೆಕ್ಸ್ಟ್ ವಿಲ್ ವಿ ಸಿ. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಕಂಟೇನ್ bilayer of phospholipid, ಓಕೆ. ಪ್ಲಾಸ್ಮಾ ಮೆಂಬ್ರೇನ್ ಏನಾಗಿದೆ, ಇಟ್ಸ್ ಕಂಟೇನ್ ಅ ಬಾಯ್ ಅಂದರೆ ಇದೊಂದು ಎರಡು, ಬಾಯ್ ಅಂದರೆ 2, ಸೊ 2 ಲೇಯರ್ದಿಂದ ಆಗಿದೆ ಆ್ಯಂಡ್ ದ್ಯಾಟ್ ಈಸ್ ದಿ ಫಾಸ್ಫೋಲಿಪಿಡ್. ಸೊ ಡೀಟೇಲ್ ಆಗಿ ನಾವು ನೋಡೋಣ, ಡೋಂಟ್ ವರಿ. ಫಾಸ್ಫೋಲಿಪಿಡ್ ಅಂದರೆ ಏನು, ಸೊ ಬಾಯ್ ಲೇಯರ್ ಎದಕ್ಕೆ ಹೇಳ್ತೀವಿ. ಸೊ ಫಾಸ್ಫೋಲಿಪಿಡ್ 75% ಇರುತ್ತೆ, ಓಕೆ. ಇದು ಒಂದು ಸೆಲ್ ಇದೆ ಅಂದರೆ ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಈ ಪಾರ್ಟ್ ಏನಿದೆ ಅಲ್ಲ, ರೌಂಡ್ ಸ್ಟ್ರಕ್ಚರ್, ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಣ. ಸೊ ಇದರಲ್ಲಿ ಸಮ್ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ ಇವೆಲ್ಲ 20 to 40% ಇವೆಲ್ಲ ಪ್ರೆಸೆಂಟ್ ಇರುತ್ತೆ. ಬಟ್ ದಿ ಫಾಸ್ಫೋಲಿಪಿಡ್ ಈಸ್ ದ 75%, ಓಕೆ. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ ಹ್ಯಾವ್ 2 parts, that is head and tail. So here now we will be studying in detail, that is how the cell will be bilayer. And okay, so here you can see in the structure. So this is the plasma membrane ಏನಾಗಿದೆ, this is the outer covering level of the cell is the plasma membrane. and ಇದು ನಾನು ಹೇಳಿದೆ ಓನ್ಲಿ ಫ್ಯೂ ಸಬ್ಸ್ಟೆನ್ಸ್ ಅಷ್ಟೇ ಎಂಟ್ರಿ ಮಾಡುತ್ತೆ ಆ್ಯಂಡ್ ಬೇರೆದೇನು ಎಕ್ಸೆಲ್ ಮಾಡುತ್ತೆ ಅಂತ ಹೇಳಿ. and also here we seen the plasma membrane is a phospholipid
bilayer. ಸೊ ಪಾಸ್ಫೋಲಿಪಿಡ್ ಅಂದರೆ ಸೊ ಈ ಥರ. ಓಕೆ, ದಿಸ್ ಈಸ್ ದಿ ಫಸ್ಟ್ ಲೇಯರ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್. ಇದಕ್ಕೇನು ಹೇಳ್ತೀವಿ ನಾವು? ಬೈಲೇಯರ್. ಓಕೆ, ದಿಸ್ ಈಸ್ ದಿ ಪಾಸ್ಫೋಲಿಪಿಡ್ ಬೈಲೇಯರ್. ನಾವು ಆ್ಯಂಡ್ ಪಾಸ್ಫೋಲಿಪಿಡ್ ಬೈಲೇಯರಲ್ಲಿ ನಾವು ಇನ್ನೊಂದು ಏನು ನೋಡಿದ್ದೀವಿ ಅಂದರೆ ದ ಪಾಸ್ಫೋಲಿಪಿಡ್ ಈಸ್ ಮಾಲಿಕ್ಯೂಲ್ ಹ್ಯಾವ್ 2 ಪಾರ್ಟ್ಸ್. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ನಾನು ಇಲ್ಲಿನೂ ಡ್ರಾ ಮಾಡಿ ಹೇಳ್ತೀನಿ. ಸೊ ಈ ಥರ ಏನಿರುತ್ತೆ, ದಿಸ್ ಈಸ್ ದಿ ಫಸ್ಟ್, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಈ ಪಾರ್ಟ್ ಬಗ್ಗೆ ನಾವು ನೋಡತ್ತೀವಿ. ಓಕೆ, ದಿಸ್ ಇಸ್ ಔಟಿಂಗ್ ಕವರಿಂಗ್ ಲೇಯರ್. ಈ ಪರ್ಟಿಕ್ಯುಲರ್ ಪಾರ್ಟ್ ಬಗ್ಗೆ ನಾವು ನೋಡತ್ತೀವಿ. ಸೊ ಇದು ಏನಾಗಿ, ಸೊ ಈ ಥರ ಏನಿರುತ್ತೆ ಸ್ಟ್ರಕ್ಚರ್ ಇರುತ್ತೆ ಪ್ಲಾಸ್ಮಾ ಮೆಮ್ಬ್ರೇನ್ದು. ಪ್ಲಾಸ್ಮಾ ಮೆಮ್ಬ್ರೇನ್ ಏನಾಗಿದೆ? ಬೈಲೇಯರ್. ಇದು ಒಂದು ಲೇಯರ್, ಇದು ಒಂದು ಲೇಯರ್, ಎರಡು ಕೂಡಿದಾಗ ನಾವು ಏನು ಹೇಳ್ತೀವಿ? ದಿಸ್ ಇಸ್ ದ ಬೈಲೇಯರ್. ಸೊ ಈ ಥರ ಈ ರೌಂಡ್ ಏನಿರುತ್ತಲ್ಲ, ಸೊ ಈ ಥರನೇ ಪ್ರೆಸೆಂಟ್ ಇರುತ್ತೆ ಸೆಲ್ ಮೆಮ್ಬ್ರೇನ್. ಸೊ ದಿಸ್ ಈಸ್ ದಿ ಬೈಲೇಯರ್. ಬೈಲೇಯರ್ ಅಂದರೆ ಎರಡು. ಸೊ ಅದಕ್ಕೆ ನಾವೇನು ಹೇಳ್ತೀವಿ? ಪಾಸ್ಫೋಲಿಪಿಡ್ ಬೈಲೇಯರ್. ಆ್ಯಂಡ್ ನಾವು ಇನ್ನೊಂದು ಏನು ನೋಡಿದ್ದೀವಿ? The phospholipid molecules have 2 parts. Okay, that is head, also called a hydrophilic, and tail is the hydrophobic or leophilic. Okay, so now hydrophilic ಎಲ್ಲಿ ಇರುತ್ತೆ and the hydrophobic ಎಲ್ಲಿ ಇರುತ್ತೆ ಅಂತ ನೋಡೋಣ. So first we will see the where it will be. Okay, ಸೊ ಈ ಥರ ಏನಿರುತ್ತೆ ಸ್ಟ್ರಕ್ಚರ್ ಇರುತ್ತೆ. ಸೊ ಇದಕ್ಕೇನು ಹೇಳ್ತೀವಿ ನಾವು? ಹೆಡ್. ಆ್ಯಂಡ್ ದಿಸ್ ಪಾರ್ಟ್ ವಿಲ್ ಕಾಲ್ಡ್ ಆ್ಯಸ್ ಅ ಟೇಲ್ ಪಾರ್ಟ್. ಓಕೆ, ಆ್ಯಂಡ್ ಹೆಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಹೈಡ್ರೋಫಿಲಿಕ್ ಆ್ಯಂಡ್ ಟೇಲ್ ಆಲ್ಸೋ ಕಾಲ್ಡ್ ಆ್ಯಸ್ ಹೈಡ್ರೋಫೋಬಿಕ್. ಆ್ಯಂಡ್ ನಾವು ಕ್ವಶನ್ ಈಸ್ ಇದಕ್ಕೆ ನಾವು ಪಾಸ್ಫೋಲಿಪಿಡ್ ಯಾಕೆ ಕರಿತೀವಿ? ಸೊ ದಿಸ್ ಇಸ್ ದಿ ಪಾಸ್ಫೋಲಿಪಿಡ್. ಓಕೆ, ಪಾಸ್ಫೋಲಿಪಿಡ್ ಎದಕ್ಕೆ ಕರಿತೀವಿ ಅಂದರೆ ಇದು ಪಾಸ್ಫೋಲಿಪಿಡ್ದಿಂದ ಆಗಿದೆ ಅದಕ್ಕೆ. ಆ್ಯಂಡ್ ದ ಪಾಸ್ಫೋಲಿಪಿಡ್ ಹ್ಯಾವ್ ದಿ 2 ಪಾರ್ಟ್ಸ್, ದ್ಯಾಟ್ ಈಸ್ ಟೇಲ್ ಆ್ಯಂಡ್ ಹೆಡ್ ಆ್ಯಂಡ್ ಟೇಲ್. ಸೊ ಹೆಡ್ಗೆ ಇನ್ನೊಂದು ಹೆಸರೇನು? ಹೈಡ್ರೋಫಿಲಿಕ್. ಆ್ಯಂಡ್ ಟೇಲ್ ಇನ್ನೊಂದು ಹೆಸರು ಹೈಡ್ರೋಫೋಬಿಕ್. ಸೊ ಹೈಡ್ರೋ ಅಂದರೆ ಏನು? ವಾಟರ್. ಹೈಡ್ರೋ ಅಂದರೆ ಏನು? ವಾಟರ್. ಆ್ಯಂಡ್ ಫಿಲಿಕ್ ಮೀನ್ಸ್ ಲವಿಂಗ್. ಓಕೆ, ಹೈಡ್ರೋಗೆ ಏನು ಕರಿತೀವಿ? ವಾಟರ್. ಆ್ಯಂಡ್ ಫಿಲಿಕ್ ಮೀನ್ಸ್ ಲವಿಂಗ್. ಸೊ ದಿ ಹೆಡ್ ಪಾರ್ಟ್ ವಿಲ್ ಬಿ ಲವಿಂಗ್ ಟು ದಿ ವಾಟರ್, ವೇರ್ ಆ್ಯಸ್ ಟೇಲ್ ಕಾಲ್ಡ್ ಆ್ಯಸ್ ಅ ಹೈಡ್ರೋಫೋಬಿಕ್. ಹೈಡ್ರೋ ಅಂದರೆ ಏನು? ವಾಟರ್. ಆ್ಯಂಡ್ ಫೋಬಿಕ್ ಮೀನ್ಸ್ ಫೋಬಿಯಾ, ಫಿಯರ್. ಸೊ ಇಟ್ಸ್ ಫಿಯರ್ ಅಬೌಟ್ ವಾಟರ್. ಸೊ ಪಾಸ್ಫೋಲಿಪಿಡಲ್ಲಿ 2 ಪಾರ್ಟ್ಸ್ ಇದ್ದಾವೆ, ದ್ಯಾಟ್ ಈಸ್ ಹೆಡ್ ಪಾರ್ಟ್ ಆ್ಯಂಡ್ ಟೇಲ್ ಪಾರ್ಟ್. ಹೆಡ್ ಪಾರ್ಟ್ ಏನಿದೆ? ಹೈಡ್ರೋಫಿಲಿಕ್ ಇದೆ. ಆ್ಯಂಡ್ ಟೇಲ್ ಹೆಡ್ ಪಾರ್ಟ್ ವಿಲ್ ಹೈಡ್ರೋಫಿಲಿಕ್ ಅಂದರೆ ವಾಟರ್ ಲವಿಂಗ್ ಇದೆ. ಆ್ಯಂಡ್ ಟೇಲ್ ಪಾರ್ಟ್ ಈಸ್ ಹೈಡ್ರೋಫೋಬಿಕ್, ದ್ಯಾಟ್ ಈಸ್ ಫಿಯರ್ ಅಬೌಟ್ ವಾಟರ್. ಆ್ಯಂಡ್ ಇವೆರಡೂ ಕೂಡಿದ ಸ್ಟ್ರಕ್ಚರ್ ಇದಕ್ಕೆ ಏನು ಹೇಳ್ತೀವಿ ಅಂದರೆ ದ್ಯಾಟ್ ಈಸ್ ಗ್ಲಿಸೆರಾಲ್. ಸೊ ಈ ಪಾರ್ಟ್ಗೆ ಏನು ಕರಿತೀವಿ ನಾವು? ಗ್ಲಿಸೆರಾಲ್. ಓಕೆ, ಪಾಸ್ಫೋಲಿಪಿಡಲ್ಲಿ 2 ಪಾರ್ಟ್ಸ್ ಇದ್ದಾವೆ, ಹೆಡ್ ಆ್ಯಂಡ್ ಟೇಲ್. ಸೊ ಹಿಯರ್ ಯು ಕ್ಯಾನ್ ಸಿ ಇನ್ ದ ಸ್ಟ್ರಕ್ಚರ್. ಇಲ್ಲಿ ನಾನು ನೀಟಾಗಿ ಸ್ಟ್ರಕ್ಚರ್ ತೆಗ್ದೀನಿ, ಸೊ ಅದರ ಬಗ್ಗೆ ಏನು ವಿಚಾರ ಮಾಡಬೇಡಿ. ಸೊ ಪಾಸ್ಫೋಲಿಪಿಡ್ ಈಸ್ ದ ಹೆಡ್ ಆ್ಯಂಡ್ ಟೇಲ್. ಪಾಸ್ಪೇಟ್ ಇದು ಪಾಸ್ಪೇಟ್ದಿಂದ ಆಗಿದೆ, ಅದಕ್ಕೆ ಇದಕ್ಕೆ ಏನು ಕರಿತೀವಿ ನಾವು? ಪಾಸ್ಪೇಟ್. ದ್ಯಾಟ್ ಇಸ್ ಕಾಲ್ಡ್ ಹೈಡ್ರೋಫಿಲಿಕ್. ಹೈಡ್ರೋ ಅಂದರೆ ವಾಟರ್, ಫಿಲಿಕ್ ಮೀನ್ಸ್ ಲವಿಂಗ್. ಲಿಪಿಡ್, ಟೇಲ್ ಈಸ್ ದ ಲಿಪಿಡ್, ದ್ಯಾಟ್ ಈಸ್ ಹೈಡ್ರೋಫೋಬಿಕ್ ಮೀನ್ಸ್ ಫಿಯರ್ ಅಬೌಟ್ ವಾಟರ್. ಆ್ಯಂಡ್ ದೀಸ್ 2 part connection we call as a glycerol. ಓಕೆ, ದೀಸ್ ಆರ್ 2 parts ಆಫ್ ದಿ ಪಾಸ್ಫೋಲಿಪಿಡ್. ಆ್ಯಂಡ್ ಇವೆಲ್ಲ ಪಾಸ್ಫೋಲಿಪಿಡ್ದಿಂದೆ 75% ಏನಾಗಿದೆ? ಇದರದಿಂದೆ ಸೆಲ್ ಮೆಮ್ಬ್ರೇನ್ ಸ್ಟ್ರಕ್ಚರ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಅ ಬೈಲೇಯರ್. ಓಕೆ, ಬೈಲೇಯರ್ ಹೇಗಾಗತ್ತೆ ಅಂದರೆ ಇವಾಗ ನಾವು ಏನು ನೋಡಿದ್ದೀವಿ? ಇದು ಒಂದಿಷ್ಟೇ ನೋಡಿದ್ದೀವಿ. ಓಕೆ, ಸೊ ಬೈಲೇಯರ್ ಅಂದರೆ ಇದು ಒಂದು ಲೇಯರು, ನೆಕ್ಸ್ಟ್ ಇನ್ನೊಂದು ಲೇಯರು. ಸೊ ಇವೆರಡಿಗೆ ಏನು ಹೇಳ್ತೀವಿ ನಾವು? ಬೈಲೇಯರ್. ಓಕೆ, bipolaire, phosphobipolaire. Okay, phospholipid have 2 parts, that is head and tail, and ಇವೆರಡು ಕೂಡಿ ಇವೆರಡು 2 ಲೇಯರ್ಸ್ ಇದೆ, ಅದಕ್ಕೆ ನಾವು ಏನು ಕರಿತೀವಿ? ಬೈಲೇಯರ್. ಇದೊಂದು ಲೇಯರ್ ಆ್ಯಂಡ್ ಇನ್ನೊಂದು, ಸೊ ಇದಕ್ಕೆ ನಾವು ಏನು ಕರಿತೀವಿ? ಫಾಸ್ಫೋಲಿಪಿಡ್ ಬೈಲೇಯರ್. ನೆಕ್ಸ್ಟ್ ಇನ್ನೊಂದು ಏನು ನೋಡೋಣ ಅಂದರೆ ಈ ಸ್ಟ್ರಕ್ಚರ್ನಲ್ಲಿ ಇದೇನು ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಇದು ಏನಿದೆ?
ಗ್ಲೈಕೋಲಿಪಿಡ್. ಆ್ಯಂಡ್ ಗ್ಲೈಕೋಲಿಪಿಡ್ ವರ್ಕ್ ಏನಂದರೆ ಐಡೆಂಟಿಫೈ ಇನ್ ದ ಸೆನ್ಸ್ ಏನಾದರೆ ಮೈಕ್ರೋ ಆರ್ಗ್ಯಾನಿಸಮ್ ಎಂಟರ್ ಆಯಿತು ಅಥವಾ ಫಾರಿನ್ ಬಾಡೀಸ್ ಇದ್ದಾವೆ ಅಂದರೆ ಅದನ್ನು ಐಡೆಂಟಿಫೈ ಮಾಡೋದು ಕೆಲಸ ಯಾರ್ದು ಇರುತ್ತೆ ಅಂದರೆ ಗ್ಲೈಕೋಲಿಪಿಡ್. ಆ್ಯಂಡ್ ನೆಕ್ಸ್ಟ್ ಈಸ್ ಹಿಯರ್ ಪ್ರೋಟೀನ್ ಆಲ್ಸೋ ಪ್ರೆಸೆಂಟ್. ಸೊ ಇದು ಏನು ನಾನು ಮಾಡಿದ್ದೀನಲ್ಲ ಸ್ಟ್ರಕ್ಚರ್ ಪಿಂಕ್ದಿಂದ, ಇದು ಪ್ರೋಟೀನ್ಸ್ ಇದ್ದಾವೆ. ಪ್ರೋಟೀನ್ಸ್ ಈಸ್ ವರ್ಕ್ ಟು ಗಿವ್ ದ ಎನರ್ಜಿ ಟು ದಿ ದ್ಯಾಟ್ ಆಲ್ ದ ಪಾರ್ಟ್ಸ್. ಓಕೆ, ಏನೆಲ್ಲ ಏನೇನೆಲ್ಲ ಸೆಲ್ನಲ್ಲಿ ಪ್ರೆಸೆಂಟ್ ಇರುತ್ತಲ್ಲ ಆರ್ಗನಲ್ಸ್, ಅದನ್ನೆಲ್ಲನೂ ಪ್ರೋಟೀನ್ ಎನರ್ಜಿ ಪ್ರೊವೈಡ್ ಮಾಡೋದು ಕೆಲಸ ಮಾಡುತ್ತೆ. ಸೊ ದೀಸ್ ಸ್ಟ್ರಕ್ಚರ್. Okay, this is a glycolipid, and here you can call as a cholesterol also present in the plasma membrane. So this is the structure. And ಇನ್ನೊಂದು ಏನು ಹೇಳಿದೆ ಅಂದರೆ this is the very selective permeable membrane. ಓಕೆ, ಆಲ್ರೆಡಿ ನಾನು ಹೇಳಿದ್ದೀನಿ ಬಟ್ ಇನ್ನೊಮ್ಮೆ ನೋಡಿ. ಸೊ ಸೆಲೆಕ್ಟಿವ್ ಅಂದರೆ ಓನ್ಲಿ ಸ್ಮಾಲ್ ನಾನ್ ಪೋಲಾರ್ ಅಷ್ಟೇ ಏನು ಮಾಡುತ್ತೆ ಎಂಟ್ರಿ ಮಾಡೋಕ್ಕೆ ಕೊಡುತ್ತೆ. ಆ್ಯಂಡ್ ಇಟ್ಸ್ ವೆರಿ ಫಾಸ್ಟ್ಲಿ, ದ್ಯಾಟ್ ಈಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಸ್ಮಾಲ್ ಪೋಲಾರ್ ಅಂದರೆ ವಾಟರ್, ಆಲ್ಕೋಹಾಲ್, ಇದು ಪಾಸ್ ಆಗುತ್ತೆ ಬಟ್ ವೆರಿ ಸ್ಲೋ. ಆ್ಯಂಡ್ ನೆಕ್ಸ್ಟ್ ಈಸ್ ಇನ್ನೊಂದು ಏನು ಹೇಳಿದ್ದೆ ನಾನು, ಬಿಗ್ ಏನು ಸಬ್ಸ್ಟೆನ್ಸಸ್ ಇರುತ್ತಲ್ಲ ಅವು ಎಲ್ಲ ಪಾಸ್ ಆಗಲ್ಲ. ದ್ಯಾಟ್ ಈಸ್ ಲೈಕ್ ಬಿಗ್ ನಾನ್ ಪೋಲಾರ್ ಪಾಸ್ ಆಗುತ್ತೆ. ದಿಸ್ ಇಸ್ ಅ ಬೆನ್ಝೀನ್. ಆ್ಯಂಡ್ ವೇರ್ ಆಸ್ ದಿ ಬಿಗ್ ಪೋಲಾರ್ ದ್ಯಾಟ್ ಈಸ್ ಶುಗರ್ ಆ್ಯಂಡ್ ಅಮೈನೋ ಆಸಿಡ್. ಸೊ ದೀಸ್ ಆಲ್ ಆರ್ ನಾಟ್ ಎಂಟರ್ ಆರ್ ದೀಸ್ ಆಲ್ ನಾಟ್ enter. Okay, these all are not enter to the plasma membrane. ಅಂದರೆ ಏನು ಡೀಟೇಲ್ ಆಗಿ ಹೇಗೆ ನೋಡಬೇಕಂದ್ರೆ, ಸೊ ಇದು ಇದೆಯಲ್ಲ ಸ್ಟ್ರಕ್ಚರ್ ಬೈಲೇಯರ್ ಇದೆಯಲ್ಲ, ಸೊ ಇದರಲ್ಲಿ ಈ ಥರ ಏನಿರುತ್ತೆ ಜಾಗ ಇರುತ್ತೆ. ಸೊ ಇಲ್ಲಿ ಇದರ ಏನು ವರ್ಕ್ ಅಂದರೆ ಓನ್ಲಿ ಫ್ಯೂ ಸಬ್ಸ್ಟೆನ್ಸಸ್ ಸ್ಮಾಲ್. ಓಕೆ, ಸ್ಮಾಲ್ ಏನು ಪೋಲಾರ್ ಇರುತ್ತಲ್ಲ ಸಬ್ಸ್ಟೆನ್ಸು, ಅವು ಅಷ್ಟೇ ಏನು ಮಾಡುತ್ತೆ, ಇವು ಎಂಟ್ರಿ ಆಗ್ಬೋದು ಮತ್ತು ಎಕ್ಸಿಟು ಆಗ್ಬೋದು. ಓಕೆ, ಸ್ಮಾಲ್ ಪೋಲಾರ್ ಏನು ಇರುತ್ತಲ್ಲ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲ ಫಾಸ್ಟ್ಲಿ ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ವೇರ್ ಆ್ಯಸ್ ಇವೆನ್ ಬಿಗ್ ಪೋಲಾರ್ ಇರುತ್ತಲ್ಲ ಶುಗರ್, ಅಮೈನೋ ಆಸಿಡ್, ಇವು ಏನಾಗುತ್ತೆ, ಇವು ಎಲ್ಲ ಎಂಟ್ರಿ ಆಗಲ್ಲ. ಓಕೆ, ದ್ಯಾಟ್ಸ್ ವಿ ಕ್ಯಾನ್ ಕಾಲ್ ಆ್ಯಸ್ ಅ ಸೆಲೆಕ್ಟಿವ್ ಪರ್ಮಿಬಲ್ ಮೆಮ್ಬ್ರೇನ್ ಆರ್ ಸೆಮಿ ಪರ್ಮಿಬಲ್ ಮೆಮ್ಬ್ರೇನ್. ಸೆಲೆಕ್ಟಿವ್ ಅಂದರೆ ಯಾವುದು ವೆರಿ ಸ್ಮಾಲ್ ಪೋಲಾರ್ ಆರ್ ವೆರಿ ನಾನ್ ಪೋಲಾರ್ ಏನು ಸಬ್ಸ್ಟೆನ್ಸ್ ಇರೋದಲ್ಲ ಅವು ಅಷ್ಟೇ ಎಂಟ್ರಿ ಆಗುತ್ತೆ. ಆ್ಯಂಡ್ ಬೇರೆದೇನು ಬಿಗ್ ಲಾರ್ಜ್ ಇರುತ್ತಲ್ಲ ಅವು ಎಂಟ್ರಿ ಆಗಲ್ಲ. ಸೊ ಇನ್ನೊಂದು ನಾವು ವಿಡಿಯೋನಲ್ಲಿ ನೋಡೋಣ ಯಾವುದು ಸ್ಮಾಲ್ ಅಷ್ಟೇ ಆಗುತ್ತೆ, ಯಾಕೆ ಈ ಥರ ಇದೆ ಅಂತ ಹೇಳಿ. ಸೊ ಅದು ನಾವು ಡೀಟೇಲ್ ಆಗಿ ನೋಡಬೇಕಂದ್ರೆ ಅದಕ್ಕೆ ನಾವು ಏನು ಕರಿತೀವಿ, ದ್ಯಾಟ್ ಈಸ್ ಡಿಫ್ಯೂಷನ್ ಆ್ಯಂಡ್ ಆಸ್ಮೋಸಿಸ್. ಸೊ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಫ್ಯೂಷನ್ ಆ್ಯಂಡ್ ಆಸ್ಮೋಸಿಸ್ ಬಗ್ಗೆ ನೋಡೋಣ. ಸೊ ಹಿಯರ್ ಯು ಹ್ಯಾವ್ ಟು ಬಿ ಸ್ಟಡಿ. ಇದರಲ್ಲಿ ಏನೂ ಇಲ್ಲ, ಓನ್ಲಿ ಈ ಪಾರ್ಟ್ ಇದೆ ಅಲ್ಲ ಪ್ಲಾಸ್ಮಾ ಮೆಮ್ಬ್ರೇನ್, ಇದು ಬೈಲೇಯರ್ ಆಗಿದೆ. ಆ ಬೈಲೇಯರಲ್ಲಿ 2 ಪಾರ್ಟ್ಸ್ ಇದ್ದಾವೆ. ಸೊ ಇದರಿಂದ ಇದು ಬೈಲೇಯರ್ ಆಗಿದೆ, ಬೈಲೇಯರಿನ 2 ಪಾರ್ಟ್ಸ್. ಆ್ಯಂಡ್ ಇದರ ಏನು ಮೇನ್ ವರ್ಕ್ ಅಂದರೆ ಸ್ಮಾಲ್ ಅಷ್ಟೇ ಎಂಟ್ರಿ ಅಂದರೆ ಫಾಸ್ಟ್ಲಿ ಹೋಗುತ್ತೆ. ಆ್ಯಂಡ್ ಲಾರ್ಜ್ ಇರುತ್ತಲ್ಲ ಅವು ಎಲ್ಲ ಹೋಗಲ್ಲ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಪ್ಲಾಸ್ಮಾ ಮೆಮ್ಬ್ರೇನ್. ನಾವು ಓಕೆ, ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಹಿಯರ್ ವಿ ಕ್ಯಾನ್ ಸಿ ದಿ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಫಂಕ್ಷನ್ ಏನೇನು ಇದ್ದಾವೆ ಅಂದರೆ, ಫಸ್ಟ್ ಫಂಕ್ಷನ್ ಈಸ್ ಅ ಪ್ರೊಟೆಕ್ಷನ್ ಆಫ್ ಸೆಲ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಆಫ್ ಸೆಲ್ಗೆ ಇದು ಔಟ್ರಿಂಗ್ ಕವರಿಂಗ್ ಲೇಯರ್ ಆಗಿದೆ ಅಲ್ಲ. ಸೊ ಸೆಲ್ ಏನು ಆರ್ಗನಲ್ಸ್ ಇರುತ್ತವಲ್ಲ ಅವು ಎಲ್ಲನೂ ಪ್ರೊಟೆಕ್ಷನ್ ಮಾಡೋದು ಯಾವುದು ಅಂದರೆ ಪ್ಲಾಸ್ಮಾ ಮೆಮ್ಬ್ರೇನ್ ಓನ್ಲಿ. ನೆಕ್ಸ್ಟ್ ಈಸ್ ಆ್ಯಕ್ಟ್ ಆ್ಯಸ್ ಅ ಬ್ಯಾರಿಯರ್ ಟು ಸಪ್ರೇಟ್ ಸೆಲ್ಸ್ ಇಂಟರ್ನಲ್ ಎನ್ವೈರನ್ಮೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಆರ್ಗ್ಯಾನಿಸಮ್. ಓಕೆ, ಸೊ ಆರ್ಗ್ಯಾನಿಸಮ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್. ಯಾವುದು ಹಾರ್ಮ್ಫುಲ್ ಇರುತ್ತಲ್ಲ ಸೆಲ್ಗೆ ಅದನ್ನು ಎಂಟ್ರಿ ಮಾಡೋಕ್ಕೆ ಕೊಡಲ್ಲ. ಆ್ಯಂಡ್ ಏನು ಆ್ಯಕ್ಟ್ ಆ್ಯಸ್ ಅ ಬ್ಯಾರಿಯರ್ ಅಂದರೆ ಎಷ್ಟು ನೀಡ್ ಇರುತ್ತಲ್ಲ ಅಷ್ಟನ್ನಷ್ಟೇ ಎಂಟ್ರಿ ಮಾಡೋಕ್ಕೆ ಕೊಡುತ್ತೆ, ಯಾವುದು ಇರಲ್ಲ ಅವೆಲ್ಲ ಹೊರಗಡೆ ಹಾಕುತ್ತೆ. ಆ್ಯಂಡ್ ಆ್ಯಕ್ಟ್ ಆ್ಯಸ್ ಅ ಬ್ಯಾರಿಯರ್ ಟು ಸಪ್ರೇಟ್ ಸೆಲ್ಸ್ ಇಂಟರ್ನಲ್ ಎನ್ವೈರನ್ಮೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಆರ್ಗನ್. ಏನು ಎಂಟ್ರಿ ಇರುತ್ತೆ, ಏನು ಇಂಟರ್ನಲ್ ಇರುತ್ತಲ್ಲ ಅದನ್ನು ಎಕ್ಸ್ಟರ್ನಲ್ ಹೊರಗಡೆ ಹಾಕ್ತದೆ. ಸೊ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ದಿಸ್ ಈಸ್ ದಿ ಸೆಕೆಂಡ್ ಫಂಕ್ಷನ್ ಆಫ್ ಪ್ಲಾಸ್ಮಾ ಮೆಮ್ಬ್ರೇನ್. ನೆಕ್ಸ್ಟ್ ಈಸ್ ಗಿವ್ ಅ ಸ್ಪೆಸಿಫಿಕ್ ಶೇಪ್ ಟು ದಿ ಸೆಲ್. ಓಕೆ, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಪ್ಲಾಸ್ಮಾ ಮೆಮ್ಬ್ರೇನ್ ಇರ್ಲಿಕ್ಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಸೇಪ್ ಬರ್ತಿದ್ದಿಲ್ಲ. ಓಕೆ, ಸೊ ಇಟ್ಸ್ ಅ ಗಿವ್ ಅ ಸ್ಪೆಸಿಫಿಕ್ ಶೇಪ್ ಟು ದ ಸೆಲ್. ನೆಕ್ಸ್ಟ್ ಈಸ್ ರೆಗ್ಯುಲೇಟ್ ಆ್ಯಂಡ್ ಕಂಟ್ರೋಲ್ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್. ಏನೆಲ್ಲ ಆರ್ಗನಲ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತಲ್ಲ ಸೆಲ್ಲಲ್ಲಿ ಅವೆಲ್ಲ ರೆಗ್ಯುಲೇಟ್ ಮಾಡಿರ್ಬೋದು.
ರೆಗ್ಯುಲೇಟ್ ಮಾಡೋದು ಮತ್ತು ಅದನ್ನು ಮೂಮೆಂಟ್ ಮಾಡೋದು ಕೆಲಸ ಮಾಡುತ್ತೆ. ದಿಸ್ ಇಸ್ ಅ ಸೆಲ್ಲಲ್ಲಿ ಏನೆಲ್ಲ ಆರ್ಗನೈಸ್ ಪ್ರೆಸೆಂಟ್ ಇರುತ್ತಲ್ಲ ಅವೆಲ್ಲ ಮೂಮೆಂಟ್ ಮಾಡಲಿಕ್ಕೆ ಮತ್ತು ಇಂಟರ್ನಲ್ ಎಕ್ಸ್ಟರ್ನಲ್ ಎಲ್ಲ ಪಾಸ್ ಮಾಡೋಕ್ಕೆ ವರ್ಕ್ ಮಾಡುತ್ತೆ. ಆ್ಯಂಡ್ ಇದೊಂದು ಶೇಪು ಕೊಡುತ್ತೆ. ಆ್ಯಂಡ್ ಇಟ್ಸ್ ಅ ಕಂಟ್ರೋಲ್ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್. ಏನೆಲ್ಲ ಒಳಗಡೆ ಸಬ್ಸ್ಟೆನ್ಸ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡೋದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಈಸ್ ಪ್ರಿವೆಂಟ್ ಮೂಮೆಂಟ್ಸ್ ಆಫ್ ಅದರ್ ಸಬ್ಸ್ಟೆನ್ಸಸ್ ದ್ಯಾಟ್ ಕ್ಯಾನ್ ಬಿ ಹಾರ್ಮ್ಫುಲ್ ಫಾರ್ ಸೆಲ್. ಇನ್ನೊಂದು ಮೇನ್ ವರ್ಕ್ ಏನಂದರೆ ಏನೆಲ್ಲ ಹಾರ್ಮ್ಫುಲ್ ಇರುತ್ತಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಅವನ್ನು ಒಳಗಡೆ ಎಂಟ್ರಿ ಮಾಡೋಕ್ಕೆ ಕೊಡಲ್ಲ, ಅದನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಸೆಲ್ಗೆ ಹೆಲ್ದಿಯಾಗಿ ಇಡೋಕ್ಕೆ ಕೆಲಸ ಮಾಡುತ್ತೆ. ಸೊ ದೀಸ್ ಆಲ್ ಆರ್ ದಿ ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. I hope you understand. If you have any doubts then please text in the comment box. Thank you for watching.